ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಟಾಲಿವುಡ್ ನ ರೌಡಿ ಬಾಯ್ ವಿಜಯ್ ದೇವರಕೊಂಡ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ VD12. ಇನ್ನು ಹೆಸರಿಡಿದ ಈ ಸಿನಿಮಾಗೆ ಈಗಾಗಲೇ ಸಾಕಷ್ಟು ನಿರೀಕ್ಷೆಗಳು ಹುಟ್ಕೊಂಡಿದೆ. ಇನ್ನು ಈ ಸಿನಿಮಾಗೆ ಈಗ ಬಾಲಿವುಡ್ ನ ಸ್ಟಾರ್ ಹೀರೋ ರಣಬೀರ್ ಕಪೂರ್ ಅವರ ಎಂಟ್ರಿ ಕೂಡ ಆಗಿದೆ. ಅರೆ, ವಿಜಯ್ ದೇವರಕೊಂಡ ಅವರ ಸಿನಿಮಾದಲ್ಲಿ ರಣಬೀರ್ ಏನ್ ಮಾಡ್ತಾ ಇದ್ದಾರೆ ಅನ್ಕೋತಾ ಇದ್ದೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. VD12 ವಿಜಯ್ ದೇವರಕೊಂಡ ನಟನೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಆಫ್ 2025. ಒಂದಷ್ಟು ಸೋಲುಗಳ ಬಳಿಕ ಎಚ್ಚೆತ್ತುಕೊಂಡಿರೋ ರೌಡಿ ಬಾಯ್ ದೇವರಕೊಂಡ ಇದೀಗ ಗೌತಮ್ ತಿನ್ನನೂರಿ ನಿರ್ದೇಶನದಲ್ಲಿ ತಯಾರಾಗ್ತಿರೋ ಸಿನಿಮಾದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಒಂದ್ ಕಡೆ ರಶ್ಮಿಕಾ ಮಂದಣ್ಣ ಜೊತೆ ಮದ್ವೆ ಮ್ಯಾಟರ್, ಮತ್ತೊಂದ್ ಕಡೆ ಚೇಗುವಾರ ಸ್ಟೈಲ್ ನಲ್ಲಿರೋ ದೇವರಕೊಂಡ ಗೆಟಪ್ಸ್. ಇವೆರಡರಿಂದಲೂ ಸಖತ್ ಸುದ್ದಿಯಲ್ಲಿದ್ದಾರೆ ಅರ್ಜುನ್ ರೆಡ್ಡಿ. ಹೌದು, ಅರ್ಜುನ್ ರೆಡ್ಡಿ ಸಿನಿಮಾದಿಂದ ಬಾಲಿವುಡ್ ಮಂದಿಯ ಹುಬ್ಬೇರಿಸಿದ್ದ ವಿಜಯ್ ದೇವರಕೊಂಡ ನ್ಯಾಷನಲ್ ಕ್ರಶ್ ರಶ್ಮಿಕಾಗೂ ಕ್ರಶ್ ಆಗಿದ್ರು. ತಮ್ಮದೇ ರೌಡಿ ಬ್ರ್ಯಾಂಡ್ನಿಂದ ನ್ಯೂ ಬ್ರ್ಯಾಂಡ್ ಸ್ಟಾರ್ ಆಗಿ ರಾರಾಜಿಸಿದ ಈತ ಯೂತ್ನಲ್ಲಿ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಅನ್ನ ಬೆಳೆಸಿಕೊಂಡ್ರು. 2023ರಲ್ಲಿ ಖುಷಿ ಸಿನಿಮಾ, 2024ರಲ್ಲಿ ಫ್ಯಾಮಿಲಿ ಸ್ಟಾರ್ ಸಿನಿಮಾಗಳಿಂದ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರು. ಅದಕ್ಕೂ ಮುನ್ನ ಲೈಗರ್ ಸಿನಿಮಾದಲ್ಲಿ ಮಾಡಿದ್ರು. ಈ ಎಲ್ಲವೂ ಪ್ರಯೋಗಗಳಾಗಿಯೇ ಉಳಿದವೋ ಹೊರತು ಪ್ರೇಕ್ಷಕರನ್ನ ಮಾತ್ರ ರುಚಿಸಲಿಲ್ಲ, ಪ್ರೇಕ್ಷಕರಿಂದ ಬೇಷ್ ಅಂತ ಅನಿಸ್ಕೊಂಡಿಲ್ಲ. ಆದ್ರೆ ಇದೀಗ ಮತ್ತೆ ಗೆಲುವಿನ ಲಯಕ್ಕೆ ಮರಳಲು ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ಅದರ ಒಂದು ಭಾಗವೇ ಇನ್ನು ಹೆಸರಿಡಿದ ವಿಜಯ್ ದೇವರಕೊಂಡ ಅವರ 12ನೇ ಸಿನಿಮಾ VD12. ಈ ಸಿನಿಮಾಗೆ ಬಾಲಿವುಡ್ ಸೂಪರ್ ಸ್ಟಾರ್ ರಣಬೀರ್ ಕಪೂರ್ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ದೇವರಕೊಂಡ ಸಿನಿಮಾದಲ್ಲಿ ಅನಿಮಲ್ ಫೇಮ್ನ ರಣಬೀರ್ ನಟಿಸ್ತಿದ್ದಾರಾ ಅಂತ ಹುಬ್ಬೇರಿಸಬೇಡಿ. 2 ದಿನದ ಹಿಂದೆ ಅಷ್ಟೇ VD12 ಚಿತ್ರದ ಟೀಸರ್ ಒಂದಕ್ಕೆ ಮುಂಬೈನಲ್ಲಿ ಹಿನ್ನೆಲೆ ಧ್ವನಿ ನೀಡಿದ್ದಾರಂತೆ ರಣಬೀರ್ ಕಪೂರ್. ಇದರಿಂದ VD12 ಸಿನಿಮಾಗೆ ಆನೆ ಬಲ ಬಂದಂತಾಗಿದೆ. ಅಂದಹಾಗೆ ರಣಬೀರ್ ಈ ಕೆಲಸ ಮಾಡಲು ಒಪ್ಕೊಂಡಿರೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಅದು ಒನ್ ಅಂಡ್ ಓನ್ಲಿ ರಶ್ಮಿಕಾ ಮಂದಣ್ಣ. ಅನಿಮಲ್ ಸಿನಿಮಾದಲ್ಲಿ ರಣಬೀರ್ ಜೊತೆ ಬಣ್ಣ ಹಚ್ಚಿದ್ರು ರಶ್ಮಿಕಾ ಮಂದಣ್ಣ. ಹಾಗಾಗಿ ಈಗ ರಶ್ಮಿಕಾ ಅವರ ಭಾವಿ ಪತಿ ವಿಜಯ್ ದೇವರಕೊಂಡ ಅವರ ಸಿನಿಮಾ ಇದಾಗಿದ್ದು ಅದಕ್ಕೆ ವಾಯ್ಸ್ ನೀಡಿದ್ದಾರಂತೆ ರಣಬೀರ್ ಕಪೂರ್. ಅಂದಹಾಗೆ VD12 ಚಿತ್ರದ ಟೀಸರ್ ಝಲಕ್ ಇದೇ ಫೆಬ್ರವರಿ 12ಕ್ಕೆ ಲಾಂಚ್ ಆಗ್ತಿದ್ದು ಆ ಟೀಸರ್ನ ಹಿನ್ನೆಲೆ ಧ್ವನಿ ರಣಬೀರ್ ಕಪೂರ್ ಅವರದ್ದು ಆಗಿರಲಿದೆ ಅಂತಿದೆ ಚಿತ್ರತಂಡ. ಅದೇನೇ ಇರಲಿ, ರಶ್ಮಿಕಾ ಮೂಲಕ ಅಂದದ ಜೊತೆ ಅದೃಷ್ಟ ಕೂಡ ಬಂದಂತಾಗ್ತಿದೆ ವಿಜಯ್ ದೇವರಕೊಂಡ ಅವರಿಗೆ. ಇನ್ನು ಈ ಸಿನಿಮಾಗಾಗೂ ಕೂಡ ಈಗಾಗಲೇ ಸಾಕಷ್ಟು ಜನ ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ನೋಡಿದ್ರಲ್ಲ, ವಿಜಯ್ ದೇವರಕೊಂಡ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ VD12. ಈ ಸಿನಿಮಾದ ಟೀಸರ್ನ ಬ್ಯಾಕ್ ಗ್ರೌಂಡ್ ವಾಯ್ಸ್ ಅನ್ನ ರಣಬೀರ್ ಅವರು ಕೊಟ್ಟಿದ್ದಾರೆ. ಇನ್ನು ಈ ಮೊದಲು ರಣಬೀರ್ ಹಾಗೆ ರಶ್ಮಿಕಾ ಮಂದಣ್ಣ ಅನಿಮಲ್ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ದಾರೆ. ಹಾಗೆ ರಶ್ಮಿಕಾ ಮಂದಣ್ಣ ಅವರು ವಿಜಯ್ ದೇವರಕೊಂಡ ಅವರಿಗೆ ತುಂಬಾನೇ ಕ್ಲೋಸ್ ಆಗಿರೋದ್ರಿಂದ ರಶ್ಮಿಕಾ ಅವರಿಗೋಸ್ಕರನೇ ಈಗ ರಣಬೀರ್ ಕಪೂರ್ ಅವರು ಈ ಸಿನಿಮಾಗೆ ವಾಯ್ಸ್ ಕೊಟ್ಟಿದ್ದಾರೆ ಅಂತ ಎಲ್ಲೆಡೆ ಟಾಕ್ ಶುರು ಆಗಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.